ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಸ್ನೇಹಿತರೆ, ಈ ಬಾರಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂಥ 2% DA ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಖಂಡಿತವಾಗಿಯೂ ಇಲ್ಲ. ಬೆಲೆ ಏರಿಕೆ ಹೆಚ್ಚಾಗಿದೆ, ಆದರೆ ಘೋಷಣೆ ಮಾಡಿದಂತಹ DA ಅತಿ ಕಡಿಮೆ ಆಗಿದೆ. ಇದರ ವಿರುದ್ಧ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ, ಹೆಚ್ಚುವರಿ DA ಏನಾದರೂ ಸಿಗತ್ತಾ? ಈಗ ಸರ್ಕಾರ ಘೋಷಣೆ ಮಾಡಿರುವಂಥ 2% DAಯಲ್ಲಿ ಏನೂ ಆಗಲ್ಲ. ಅದಕ್ಕೆ ಬದಲಾಗಿ 5% DA ನೀಡಲು ಸರ್ಕಾರಿ ನೌಕರರ ಸಂಘ, ಅಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಲ್ಲ, ಕೇಂದ್ರ ಸರ್ಕಾರದ ಸರ್ಕಾರಿ ನೌಕರರ ಸಂಘ ಹಾಗೂ ಒಕ್ಕೂಟ ಹಾಗೂ ಪಿಂಚಣಿದಾರರ ವೇದಿಕೆಗಳು ವ್ಯಾಪಕವಾದ ಒತ್ತಡವನ್ನು ಸರ್ಕಾರದ ಮೇಲೆ ತರ್ತಾ ಇದ್ದಾರೆ. ಈ ಒತ್ತಡ ಯಶಸ್ವಿಯಾಗತ್ತಾ? ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ 2% DAಗೆ ಬದಲಾಗಿ ಹೆಚ್ಚುವರಿಯಾಗಿ ಇನ್ನೂ 3% ಅಂದರೆ 5% ಘೋಷಣೆ ಆಗತ್ತಾ? ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರ ಹಿತರಕ್ಷಣೆಗಾಗಿ ಇರುವಂತಹ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊನ್ನೆ ಶನಿವಾರ ಕೇಂದ್ರ ಸರ್ಕಾರ ತನ್ನ 50 ಲಕ್ಷ ಸರ್ಕಾರಿ ನೌಕರರು ಹಾಗೂ 69 ಲಕ್ಷ ಪಿಂಚಣಿದಾರರಿಗೆ 2% DAಯನ್ನು ಹೆಚ್ಚಳ ಮಾಡಿತು. ಬಸವ ಜಯಂತಿ ಹಬ್ಬದ ಬಂಪರ್ ಗಿಫ್ಟಾಗಿ 2% ಘೋಷಣೆ ಆಯಿತು ಅಂತ ಎಲ್ಲ ವಾಹಿನಿಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಆಯಿತು. ಆದರೆ ನಿಜವಾಗಲೂ ಸರ್ಕಾರಿ ನೌಕರರಿಗೆ ಇದರಿಂದ ಸಂತೋಷ ಆಗಿದೆಯಾ? ಖಂಡಿತವಾಗಿಯೂ ಸಂತೋಷ ಆಗಿಲ್ಲ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ 2% DAನಲ್ಲಿ ಏನೂ ಸಾಧ್ಯ ಇಲ್ಲ. 58% ಇರೋದನ್ನು 60% ಮಾಡಿದ್ದಾರೆ. ಆದರೆ ಸರ್ಕಾರಿ ನೌಕರ ಸಂಘಗಳು, ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಕೇಳ್ತಾ ಇದ್ದಿದ್ದು ಎಷ್ಟು? 4ರಿಂದ 5% DAನ ಹೆಚ್ಚಳ ಮಾಡಬೇಕು ಅನ್ನೋದೊಂದು ರೀಸನ್ ಇತ್ತು. ಗ್ರಾಹಕರ ಬೆಲೆ ಏರಿಕೆ ಸೂಚ್ಯಂಕ, ಪ್ರೈಸ್ ಇಂಡೆಕ್ಸ್ ಹಾಗೂ ಅಖಿಲ ಭಾರತ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ಕನಿಷ್ಠ ಅಂದರೂ 4%, ಗರಿಷ್ಠ 5% DAನ ಘೋಷಣೆ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ಕೇಂದ್ರ ಹಣಕಾಸು ಸಚಿವರಿಗೆ, ಕಾರ್ಮಿಕ ಸಚಿವರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ ಒತ್ತಡವನ್ನು ತರುವಂಥ ಕೆಲಸವನ್ನು ನೌಕರರು ಮಾಡಿದರು. ಇನ್ನೂ ಒಂದು ರೀಸನ್ ಏನಿತ್ತು ಅಂದರೆ, ಹೆಚ್ಚುವರಿ ಪಿಂಚಣಿಯನ್ನು ಯಾಕೆ ಕೊಡಬೇಕು ಅನ್ನೋದು ನೋಡೋದಾದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ಮಧ್ಯಪ್ರಾಚ್ಯದಲ್ಲಿ ಈಗ ವಾರ್ ನಡೀತಾ ಇದೆ. ಅಮೇರಿಕಾ, ಇರಾನ್, ಇಸ್ರೇಲ್ ನಡುವೆ ಯುದ್ಧ ನಡೀತಿದೆ. ಸ್ಟ್ರೇಸ್ ಆಫ್ ಹಾರ್ಮೋಸ್ ಬಂದಾಗಿರೋದ್ರಿಂದ ಪೆಟ್ರೋಲ್ ರೇಟ್ಗಳು, ಗ್ಯಾಸ್ ರೇಟ್ಗಳು ಜಾಸ್ತಿ ಇದೆ. ಆಟೋಮೆಟಿಕಲಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟು ಜಾಸ್ತಿ ಆದರೆ ಖಂಡಿತವಾಗಿಯೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೇ ಆಗುತ್ತೆ. ಆ ಉದ್ದೇಶಕ್ಕಾಗಿ ಈಗಿನ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ನಮಗೆ 4ರಿಂದ 5% DAನ ಘೋಷಣೆ ಮಾಡಿ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಕೇವಲ 2% ಹೆಚ್ಚಳ ಮಾಡಿದೆ. ಈ 2%ಇಂದ ಯಾರಿಗೂ ಉಪಯೋಗ ಇಲ್ಲ. ಈಗಿನ ಬೆಲೆ ಏರಿಕೆಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಇದರಿಂದಾಗಿ ಸಂಬಳ, ಪಿಂಚಣಿಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಪ್ರಯತ್ನವಾಗಿ ಅಖಿಲ ಭಾರತ ಕೇಂದ್ರ ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷ ಸಂಜೀವ್ ಬನ್ಸಾಲ್ ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ವೇದಿಕೆಯ ಮುಖಂಡರುಗಳು ನಮಗೆ ಹೆಚ್ಚುವರಿ DAಯನ್ನು ಕೊಡಬೇಕು, ಈಗ ಕೊಟ್ಟಿರೋಂಥ DA ಯಾವುದಕ್ಕೂ ಸಾಕಾಗಲ್ಲ, ಹಾಗಾಗಿ ಹೆಚ್ಚುವರಿ DAಯನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ
ಒತ್ತಡವನ್ನು ತಂದು ಮನವಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ, ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವೀಯ ಅವರಿಗೆ ಹಾಗೂ ಪ್ರಧಾನಮಂತ್ರಿ PMO ಕಚೇರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಾರಿ ನೀವು ಕೊಟ್ಟಿರೋಂಥ DA ಯಾವುದಕ್ಕೂ ಸಾಕಾಗಲ್ಲ, ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಿಲ್ಲ. ಹಾಗಾಗಿ 5% DAಯನ್ನು ಹೆಚ್ಚಳ ಮಾಡಬೇಕು. ಅದರ ಜೊತೆಯಲ್ಲಿ ಏನು ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ 18% DAಯನ್ನು ಕೂಡ ಕೊಡಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಆಗ್ರಹ ಹೋರಾಟಗಳ ಫಲವಾಗಿ ಕೇಂದ್ರ ಸರ್ಕಾರ ಈಗ ಕೊಟ್ಟಿರುವಂಥ 2% DAಗೆ ಇನ್ನೂ 2% ಸೇರಿಸಿಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಈ ಪ್ರಯತ್ನಗಳು ನಡೀತಾ ಇದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಹೇಳ್ತೀರಿ, ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಅಂತ ನೀವು ಕೇಳ್ಬೋದು. ಕೇಂದ್ರ ಸರ್ಕಾರ ಹೆಚ್ಚುವರಿ DAಯನ್ನು ಕೊಟ್ಟಿದ್ದೇ ಆದರೆ ರಾಜ್ಯ ಸರ್ಕಾರ ಕೂಡ ಖಂಡಿತವಾಗಿಯೂ ಹೆಚ್ಚುವರಿ DAಯನ್ನು ಅನೌನ್ಸ್ ಮಾಡೇ ಮಾಡುತ್ತೆ. ಇದು ಖಂಡಿತವಾಗಿಯೂ ಸಾಧ್ಯ ಆಗತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಎಷ್ಟು % DA ಕೊಡುತ್ತೋ ಅದ್ರ ಮೇಲೆ ರಾಜ್ಯ ಸರ್ಕಾರ ಕೂಡ DAಯನ್ನು ಕೊಡುತ್ತೆ. ರಾಜ್ಯ ಸರ್ಕಾರ ಇನ್ನೂ DAಯನ್ನು ಘೋಷಣೆ ಮಾಡಿಲ್ಲ. ಈ ವಾರದ ಅಂತ್ಯದ ಒಳಗಾಗಿ DAಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಇದರಿಂದ ಉಪಯೋಗ ಆಗುತ್ತೆ. ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರಿಗೆ ಕೂಡ ಹೆಚ್ಚುವರಿ ಪಿಂಚಣಿ ಕೊಡೋದ್ರಿಂದ ಲಾಭ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ ತನ್ನ ನೌಕರರು ಹಾಗೂ ಪಿಂಚಣಿದಾರರಿಗೆ ಹೆಚ್ಚುವರಿ DA ಈಗ ಕೊಟ್ಟಿರೋಂಥ 2% DAಗೆ ನಿನ್ನೆ 2% ಅಥವಾ 3% ಸೇರಿಸಿ DAಯನ್ನು ಘೋಷಣೆ ಮಾಡಿದ್ರೆ ಈಗಿನ ಬೆಲೆ ಏರಿಕೆಗೆ ಮ್ಯಾಚ್ ಮಾಡೋಕ್ಕೆ ಅವಕಾಶಗಳು ಆಗತ್ತೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನು ಸರ್ಕಾರಿ ನೌಕರರ ಪರವಾಗಿ ಇಡಬೇಕು. ಕೋವಿಡ್-19 ಕಾಲದಲ್ಲಿ ಏನು ದೇಶದ ರಕ್ಷಣೆಗಾಗಿ, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಏನು ಸ್ಯಾಕ್ರಿಫೈಸ್ ಮಾಡಿದ್ರು, ಆ ಸ್ಯಾಕ್ರಿಫೈಸ್ ಮಾಡಿರೋಂಥ 18 ತಿಂಗಳ DAಯನ್ನು ತಕ್ಷಣ ಬಿಡುಗಡೆ ಮಾಡುವಂಥ ಕ್ರಮಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು. ಒಂದು ಕಂತಲ್ಲಿ ಆಗಿಲ್ಲ ಅಂದರೆ ಒಂದು 3 ಕಂತಲ್ಲಾದರೂ ಕೊಡುವಂಥ ವ್ಯವಸ್ಥೆ ಮಾಡಿ. ಇದು ನಮ್ಮ ಹಕ್ಕು, ಭಿಕ್ಷೆ ಅಲ್ಲ. ನಾವು ದುಡಿಮೆ ಮಾಡಿ ಇದನ್ನು ನಾವು ಕೇಳ್ತಾ ಇದ್ದೀವಿ. ಯಾರಿಗೂ ಭಿಕ್ಷೆ ಕೊಡಿ, ಫ್ರೀ ಕೊಡಿ ಅಂತ ಕೇಳ್ತಾ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ 18 ತಿಂಗಳ DAಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ. ಕೇಂದ್ರ ಸರ್ಕಾರ ಏನಾದರೂ ಬಿಡುಗಡೆ ಮಾಡಿದ್ರೆ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲೇಬೇಕು ಅನ್ನೋದೇನಿಲ್ಲ. ರಾಜ್ಯ ಸರ್ಕಾರ ನಿರ್ಧಾರವನ್ನು ತಗೊಬೋದು. ಹಿಂದಿನ ಹಲವಾರು ಮುಖ್ಯಮಂತ್ರಿಗಳು, ಈಗ 20-30 ವರ್ಷದ ಹಿಂದಿನ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ 5% DAಯನ್ನು ಕೊಟ್ಟರೆ ಇವರು 11% ಕೊಟ್ಟಿರೋಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೈ ಹಾಕಬೇಕು. ನಿಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.